ಶೂರನವನೆ ಬಿದದಾರಿಗೆ ನಾನಯ್ಯ ಶೂರನವನೆ ಬಿದದಾರಿಗೆ ನಾನಯ್ಯ ಧೀರನೆ ನೀ. ನಾವು ಕಾಳಿಂಗನವರ ಪದ್ಯದಲ್ಲಿ ನಿಮ್ಮನ್ನ ನೋಡಿದ್ದೇವೆ. ಕಾಳಿಂಗನವರ ಸುದ್ದಿ ಹೇಳಿದ್ಕೊಳ್ಳಿ ನಂಗೆ ಸ್ವಲ್ಪ ಉಮೇಶ್ ಬಂತು. ಅಷ್ಟು ಸಂತೋಷ ಕೊಟ್ಟಿದ್ದಾರೆ ನಿಮಗೆ ಹೌದೌದು ರಂಗದಲ್ಲಿ. ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಕಾಳಿಂಗನವರು ನಿಮ್ಗೆ ತುಂಬಾ ಖುಷಿ ಕೊಟ್ಟಿದ್ರು ರಂಗಸಭಾ. ಹೌದೌದು ತುಂಬಾ ಖುಷಿ ಕೊಟ್ಟಿದ್ರು. ತುಂಬಾ ಖುಷಿ. ಏನಾದ್ರು ಅವರ ನೆಚ್ಚಿನ ನಿಮ್ಮ ನೆಚ್ಚಿನ ಪದ್ಯ ಯಾವ್ದಾದ್ರು ಉಂಟಾ ಕಾಳಿಂಗನವರದ್ದು? ನಿಮ್ಮ ವೇಷಕ್ಕೆ ನೆಚ್ಚಿನ ಪದ್ಯ ಹೇಳಿದ್ದು ಅಥವಾ ನಿಮ್ಗೆ ಅವರ ನೆಚ್ಚಿನ ಪದ್ಯಗಳು ಯಾವ್ದಾದ್ರು ನೆನ್ಪಿತ್ತ? ಹೆಚ್ಚಿನ ಪದ್ಯಗಳು ಅವರ ಅನುಕರಣೆ, ಕಾಳಿಂಗನವರ ಅನುಕರಣೆ ಎಲ್ಲರೂ ಅನುಕರಣೆ ಮಾಡಿದ್ರು. ಎಲ್ಲರೂ ಮಾಡುವವರೇ. ಆದ್ರೆ ಅದನ್ನ ಸೀದಾ ಸಾದಾ ಕಾಳಿಂಗನವರ ಪರ್ಫೆಕ್ಟ್ ಆಗಿ ತೋರಿಸುವವರು ಹೇಳುವವರು ಯಾರು ತಯಾರಾಗಿಲ್ಲ. ಯಾರು ತಯಾರಾಗಿಲ್ಲ. ಈಗ ನೀವು ಅವರೊಟ್ಟಿಗೆ ಇದ್ದಿದ್ದು ಶಾಲಿಗ್ರಾಮ ಮಾಡಿದ್ರೆ ಆದ್ರೂ ನೋಡ್ರೆ ಬೇರೆ ಅದು ಕಾಳಿಂಗನವಡ್ರೆ. ಹೌದು ನಾವು ಅದೆಲ್ಲ ಎಲ್ಲ ಒಂದು ತುಣುಕಿನಲ್ಲ ಒಂದು ಚುಚೂರು ಅವ್ರು ಬಿಟ್ಟೋದ್ದನ್ನ ಒಂದು ಚುಚೂರು ರಂಗದಲ್ಲಿ ಪ್ರಯೋಗ ಮಾಡುದು. ನಾಡು ಸತ್ತ ಮೇಲೆ ಶಬರಾಯರ್ ಬಂದ್ರ, ಶಬರಾಯರದ ಸ್ವರ ಅವ್ರು ಕೂತ ತಾಳ ಇಡುವಷ್ಟುವರೆಗೆ ಹೌದು ಆಡ್ತಾನ. ಅವ್ರು ಬಂದು ಕೂತ ಒಂದ್ಸಲ ಕಾಳಿಂಗನವರೇ ಬಂದು ಕೂತಂಗಾಗ ಬಂದ ಅವ್ರ ಪ್ರಥಮ ಬಾಮಿನಿಗೆ ಬಾಯಿ ಹಾಕುದು. ಭಾಗವತರು ಎಲ್ಲರೂ ಅಷ್ಟೇ. ಅದ ಅವ್ರ ಇದದ್ ಆ ಬಾಮಿನಿ ಶಬ್ರಾಯರ್ ಹೇಳುವಾಗ ಕಾಳಿಂಗನವರ ನೆನಪಾಗ ಅವ್ರ ಸ್ವರವು ಅಷ್ಟೇ ಮೇಲೆ ಕೆಳಗೆ ಸರಾಗವಾಗಿ ತಿರುಗ್ತಿತ್ತು. ಕಾಳಿಂಗನವರು ನೆನಪಾಗ್ತಿತ್ತು. ನಾವೆಲ್ಲ ಎಷ್ಟೋದಲ್ಲ ನಮ್ಮಷ್ಟಿಗೆ ಕಣ್ಣಿಗೆ ಬಂದದಿತ್ತು ಕಾಳಿಂಗನವರು ನೆನಪಾಗಿ. ಅವಾಗ ನಿಮ್ಗೆ ಖುಷಿ ಕೊಟ್ಟ ಪದ್ಯ ಕೈರವ ಅಂಬಿಗನು ಅವಾಗ ಬಾರಿ ಫೇಮಸ್ ಅಲ್ಲ. ಕೈರವ ಅಂಬಿಗನೋ ದಾಸರ ಬಾರಿದಿ ಬೆಸ್ತರ ವಾರದ ಪಾಲಕನು ಶೂರನವನ ದೇವಿ ಪದ್ಯ ಹೇಳಿದ್ರು ಕೊಣಿದ್ರ. ಅಂಬಿಗನೋ ತಂದೈದ್ದರಿಂದ ಕೈರವ ಅಂಬಿಗನೋ ಬೆಸ್ತರ ವಾರದ ಬಾಲಕನು ಬೆಸ್ತರ ವಾರದ ಬಾಲಕನು ಶೂರನವನೆ ಬಿದದಾರಿಗೆ ನಾನಯ್ಯ ಶೂರನವನೆ ಬಿದದಾರಿಗೆ ನಾನಯ್ಯ ಧೀರನೆ ನೀನ್ಯಾರೆಂಬುದರಿಯೇ ಧೀರನೆ ನೀನ್ಯಾರೆಂಬುದ ಅರಿಯೇ. ಶೂರವನ ಬಿದದಾರಿಗೆ ನಾನಯ್ಯ ಧೀರನೆ ಶೂರನೆ ಗಂಭೀರನೆ ನೀನ್ಯಾರೆಂಬುದ ಅರಿಯೇ. ಧಿನ್ನಗಿಡದ ಧಿನ್ನಗಿಡದರೀಂ ಧಿನ್ನಗಿಡದ ಧಿನ್ನಗಿಡದರೀಂ ಧಿನ್ನಗಿಡದೀಂ ತದ್ದಗಿಡದೀಂ ಧಿನ್ನಗಿಡದೀಂ ತತ್ತಗಿಡದೀಂ ದದ್ದೀಂ ತದ್ದ ದದ್ದೀಂ ತದ್ದ ದದ್ದೀಂ ತಿತ್ತಂ ತತ್ತೋ ಧಿತ್ತೋ ತತ್ತೋ ತಿತ್ತಂ ಗಿಡದ ತತ್ತಂ ಗಿಡದ ಧಿತ್ತಂ ಗಿಡದ ತತ್ತಂ ಗಿಡದ ಧಿತ್ತಂ ಗಿಡದ ತತ್ತಂ ಗಿಡದ ಧಿತ್ತೋಂ ತದ್ದೀಂ
ಯಾರಿಗೆ ನಾನೇ ಧೀರನ ನೀನ್ಯಾರೆಂಬುದರಿಯೇ ಕೈರವ ಅಂಬಿಗನು ಬೆಸ್ತರ ವಾರದ ಬಾಲಕನು ನಿತ್ತೈದೈದದ ಬನ್ನಿ ಖುಷಿ ಆಯ್ತು. ನಾವು ಕಾಳಿಂಗನಗೌಡರ ಪದ್ಯದಲ್ಲಿ ನಿಮ್ಮನ್ನ ನೋಡಿದ್ದೇವೆ. ಕಾಳಿನವರ ಸುದ್ದಿ ಹೇಳಿದ್ಕೊಳ್ಳಿ ನಂಗೆ ಸ್ವಲ್ಪ ಉಮೇಜ್ ಬಂತು. ಅಷ್ಟು ಸಂತೋಷ ಕೊಟ್ಟಿದ್ದಾರೆ ನಿಮಗೆ ಹೌದೌದು. ರಂಗದಲ್ಲಿ. ನೀವು ಅಷ್ಟೇ ಯಾವ್ದು ಯಕ್ಷಗಾನ ಭಾಗವತರಿಗಿರ್ಲಿ ಪ್ರೇಕ್ಷಕರಿಗಿರ್ಲಿ ಭಾರಿ ಯಾವ್ದು ಎಂತ ಅಂದ್ರೆ ನಡಿಗೆ ಇತ್ತಲ್ಲ ನಿಮ್ದು ಹೆಜ್ಜೆಯ ನಡಿಗೆ ತುಂಬಾ ಚಂದ. ಯಾಕೆ ನಾನು ಮೇಘಮಯೂರಿ ಇರ್ಬೋದು, ಕೆಲವು ಪ್ರಸಂಗದಲ್ಲಿ ನಾನು ಕುಣಿಸಿದ ನನ್ಗೆ ಅನುಭವ ತುಂಬಾ ಚಂದ. ನೀವು ಹೆಜ್ಜೆ ಹಾಕಿದ್ರೆ ಗೊತ್ತೇ ಆಗುದಿಲ್ಲ ಸ್ತ್ರೀ ಪಾತ್ರದಲ್ಲಿ. ಈಗ ನಾನು ಯಾವತ್ತು ಮಾಧವನ ಹತ್ರ ಹೇಳುದು ಈ ವಿಚಾರವನ್ನ. ತತ್ತೋಂ ತದಿಕುತಕ್ಕ ತಯ್ಯ ತಯ್ಯ ತಾಂ ತತ್ತೋಂ ತದಿಕುತಾದೆ ಕೃತ್ಕ ತತ್ತೋಂ ತದಿಕುತಕ್ಕ ತಯ್ಯ ತಯ್ಯ ತಾಂ ತತ್ತೋಂ ತದಿಕುತಾದೆ. ಈ ಒಂದು ಹೆಜ್ಜೆ ನನ್ನಷ್ಟ ಚಂದ ಕೊಂಡವರು ಯಾರೂ ಇಲ್ಲ. ಹೌದೌದು. ಅಲ್ಲ ನೀವ್ ಹೇಳುದಂತ ಧೈರ್ಯವಾಗಿ ಹೇಳ್ತೇನೆ. ಅಲ್ಲ ಧೈರ್ಯವಾಗಿ ಎಲ್ಲರೂ ಕುಣಿತಾರೆ. ಇಷ್ಟು ನಾಜೂಕಾಗಿ ಕುಣಿಯೋರು ಎಲ್ಲರೂ ಕುಣಿತಾರೆ. ತತ್ತಂತ ಕುಣಿದಿದ್ದಾರೆ ಯಾರು ಇಲ್ಲ. ಹೌದು. ಆ ನಾಜೂಕ್ ಕಿತ್ಕಣಿ ಅದಿತ್ತಂ ಕೃತ ತತ್ವಂ ಕೃತ ದಿತ್ತಂ ಕೃತ. ನಾನು ಯಾವತ್ತು ನಿಮ್ಮ ಅಬ್ಸರ್ವ್ ಮಾಡು ಆ ಮೇಘಮಯೂರಿಯ ಕೆಲವು ಪದ್ಯಗಳು, ನಿಮ್ದು ಕೆಲವೆಲ್ಲ ಈ ಚಿತ್ರಾಂಗದ ಇದರದ್ದೆಲ್ಲ ಪದ್ಯಗಳನ್ನ ತುಂಬಾ ಅಬ್ಸರ್ವ್ ಮಾಡು. ಕುಂತ ಅಂದ್ರೆ ಕಾಲು ಗೀಲೆಲ್ಲ ಮೇಲ್ ಹಾಕಿಕೊಂಡು ಹೆಜ್ಜೆ ಹಾಕಿದ್ದೆ ಗೊತ್ತಾಗ್ಲಿಕ್ಕಿಲ್ಲ. ಎಂತಂದ್ರೆ ಅದಕ್ಕೆ ಆಮೇಲೆ ಅಡಿಗೆ ಅಂತ ಅಷ್ಟು ಚಂದ ಕಿರು ಹೆಜ್ಜೆ ಭಾರಿ ಚಂದ. ನೀವು ಹೆಜ್ಜೆ ಹಾಕಿದ್ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ ತತ್ವಂತರಿಗೆ ಗೊತ್ತಾಗುವ ಹಾಗೆ ಎಲ್ಲರೂ ಕುಣಿತಾರೆ. ಯಾವ್ರು ಆಕ್ಷೇಪ ಮಾಡೋಕಿಲ್ಲ, ಎಲ್ಲರೂ ಕುಣಿತಾರ. ನಾಜೂಕ್ ಇತ್ತಲ್ಲ, ಆ ನಾಜೂಕ್ ನಿಮ್ಮಷ್ಟು ಚಂದ ಯಾರದ್ದು ಇಲ್ಲ, ಅಷ್ಟು ಚಂದ. ಕೋಟ ವೈಕುಂಠಣ್ಣನ ವೇಷ ನೀವು ನೋಡಿದೆ. ವೈಕುಂಠಣ್ಣನು ನನ್ನ ಹಾಗೆ ಹೌದು ಕುಣಿತ, ಅವ್ರ ಕುಣಿತು ಹಾಗೆ ಅಷ್ಟು ಸ್ಮೂತ್ ಕುಣಿತ, ಚಂದ ಕುಣಿತ. ಅವರ ನುಡಿ ಚೂರ್ ಅವರನ್ನೇ ಅನುಸರಿಸೋರಲ್ಲ, ಚೂರ್ ಅವರದ್ದೇ ಅನುಕರಣೆ, ಅವ್ರದ್ದು ಅನುಕರಣೆ ನನ್ಗೆ ವೈಕುಂಠಣ್ಣನ ಅನುಕರಣೆ ಅವ್ರದ್ದು ಹಾಗೆ ಸುಲಲಿತವಾದ ಕುಣಿತ. ಅದು ಒಂದು ಚೂರು ಗೊತ್ತಾಗ್ಲಿಕ್ಕಿಲ್ಲ. ಮಾತಿನ ನಡೆಯುವ ಹಾಗೆ ರಾಮಾಂಜನೇಯ ಯುದ್ಧ ಅಂತ ಹೇಳಿ ರಾಮಾಂಜನೇಯ ಕಾಳಗಂತ ಆಗ್ತದೆ ಅದರಲ್ಲಿ ಸೀತೆ ಆ ಸೀತೆ ಅವ್ರ ಸೀತೆಯನ್ನ ನೋಡಿ ನಾನ್ ತಿಳ್ಕೊಂಡದ್ದು. ಮತ್ತೆ ಯಾರು ಹೇಳಿದಿಲ್ಲ ಆ ನಗರ ಜಗನ್ನಾಥ್ ಶೆಟ್ರ ರಾಮ. ಹೌದು, ಎಂತ ರಾಮ, ಒಳ್ಳೆ ರಾಮ. ಕಡೆಗೆ ನನಗೂ ಆ ಸೀತೆ ಮಾಡುವ ಅವಕಾಶವೇ ಸಿಗ್ಲಿಲ್ಲಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಮಳೆಗಾಲದಲ್ಲಿ ಗಂಗೋಳಿಯಲ್ಲಿ ಒಂದು ಆಟ, ಗಣಪತಿ ಪೆಂಡಲ್ ಆಟ. ಆ ದಿವಸ ಆ ಪ್ರಸಂಗ ಇಟ್ಟಿದ್ರು. ಅಲ್ಲಿ ಯಾರೋ ಹೇಳ್ರು ದಯಾನಂದ ನಾಗೂರ್ ಸೀತೆ ಮಾಡ್ತಾರೆ, ಅವ್ರನ್ನ ಕರ್ಸು ಅಂತ ಹೇಳಿ ನನ್ನನ್ನು ಕರ್ಸಿದ್ರು. ಶಣೈ ಮೋಹನ್ ದಾಸ್ ಶಣೈ ಅವರದ್ದೇ ರಾಮ, ನಂದ ಸೀತೆ. ನಾನು ಅವರು ಚೌಕಿಯಲ್ಲಿ ಕೂತ್ಕೊಂಡು ಸ್ವಲ್ಪ ಮಾತುಕತೆ ಸಂಭಾಷಣೆ ಮಾಡ್ಕೊಂಡು ಹೀಗೆ ಅದೇ ಕಲಾವಿದನಿಗೆ ಮುಖ್ಯ ಗುಣವೇ ಅದು. ಹೌದಪ್ಪ, ನಾವು ರಂಗದಲ್ಲಿ ತೋರ್ಸ್ಪಡಿಸ್ಕಲ್ಲ. ಇಲ್ಲಿ ನಾವು ಕೇಳ್ಕೊಂಡು ಹೋದ್ರು ಅಡ್ಡಿಲ್ಲ, ಅಲ್ಲಿ ತಪ್ಪಬಾರ್ದು. ಹೌದು, ಇಲ್ಲಿ ಸಣ್ಣದಾದ್ರೂ ಅಲ್ಲಿ ಕರೆಕ್ಟ್, ರಂಗಸ್ಥಳದಲ್ಲಿ ಕರೆಕ್ಟ್ ಇರ್ಬೇಕಲ್ಲ. ಹೌದಪ್ಪ, ಸಂಭಾಷಣೆ ಕರೆಕ್ಟ್ ಆಗಿ ಇರ್ಬೇಕು. ಆ ಚಿಂತನೆ ಪ್ರತಿಯೊಬ್ಬ ಕಲಾವಿದನಿಗೂ ಬೇಕು. ಅದನ್ನೆಲ್ಲ ನೀವು ಕಲ್ತಿದ್ದು ಕಾಳಿಂಗನಗೌಡರ ಭಾಗವತಿಗೆಯಲ್ಲಿ, ಮತ್ತೆ ಕಾಳಿಂಗನಗೌಡರ ಹೊಂದಿವೆ ಹೋಗುವ ರೀತಿ, ರಂಗಸ್ಥಳದಲ್ಲಿ ತಕೊಂಡು ಕಲಾವಿದನನ್ನ ತೋರಿಸು, ಕಲಾವಿದನನ್ನ ತೋರಿಸು, ಅವನ ಹತ್ರ ಇದ್ದ ವ್ಯಕ್ತಿತ್ವವನ್ನ ತೋರಿಸುವಂತದ್ದು. ಹೊಸ ಪ್ರಸಂಗದಲ್ಲಿ ಎಂತ ಪಲ್ಲವಿ ಅಂತ ಹೇಳಿ ಬರ್ತಾರ, ಚೈತ್ರ ಪಲ್ಲವಿಯಲ್ಲಿ ನಿಮ್ದು ಇದು ನಂದು ಚೈತ್ರ ನಿಮ್ದು ಪಲ್ಲವಿ ರಾಜು ಶೆಟ್ಟಿ ಅಲ್ವಾ? ಚೈತ್ರ ಪಲ್ಲವಿ ಪ್ರಸಂಗ ನಾನು ನೋಡಿದ್ದೆ. ಚೈತ್ರ ನಿಮ್ದು ಚೈತ್ರ ಪಲ್ಲವಿ ಪ್ರಸಂಗದ ಚೈತ್ರ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ವಿರಾಜಿತ ಚೈತ್ರ ಪಲ್ಲವಿ, ಅದರಲ್ಲಿ ಚೈತ್ರ ನಿಮ್ದು, ಪಲ್ಲವಿ ರಾಜು ಶೆಟ್ಟಿ. ಈ ಉದಯ್ ಕುಮಾರ್ ಶೆಟ್ಟಿ ಇಲ್ಲ
ಲೆಕ್ಚರ್ ಹ್ಮ್ ಮಣಿಪಾಲ. ಎಸ್ ವಿ ಉದಯಕುಮಾರ್ ಸರ್. ಹೌದು. ಅವರ ನನಗೆ ಎಲ್ಲ ಸನ್ಮಾನ ಆದ್ರೂ ಅವರ ಒಂದು ಬಂದೇ ಬರ್ತಾರೆ. ಹ್ಮ್ ಅವ್ರು ಹೇಳುದು ದಯಾನಂದನ ಚೈತ್ರ ಪಲ್ಲವಿ ಕಂಡ ನಾನೇ ಕಣ್ಣಲ್ಲಿ ನೀರು ಹಾಕಿ ಬಿಟ್ಟಿದೆ ಹ್ಮ್ ಅಂತ ಕಲಾವಿದನ ನಾನು ಯಾರನ್ನೂ ಕಾಣಲಿಲ್ಲ. ಅವ ದಯಾನಂದನ ಹೃದಯದಲ್ಲಿ ಇರುವ ಕಲಾವಿದ, ಒಳಗಿನ ಕಲಾವಿದ. ಹ್ಮ್ ಹ್ಮ್ ಆ ಕಲೆ ಅದು ಯಾವ ಕಲಾವಿದನಲ್ಲೂ ಇಲ್ಲ. ಹ್ಮ್ ಕಲಾವಿದನಿಗೆ ಇರ್ಬೇಕಾದ್ದು ಅದು. ಹೌದು ಹೌದು. ಅವನ ಚಿಂತನೆ, ದಯಾನಂದನ ಚಿಂತನೆ ಮಂಥನ ಅದೆಲ್ಲ ಅಷ್ಟು ಪರಿಪೂರ್ಣವಾಗಿ ಅವ ರಂಗಸ್ಥಳಕ್ಕೆ ಬರುವಾಗ ತೋರಿಸ್ತಿದ್ದ. ಹೌದು. ಎಲ್ಲಿ ನೋಡಿದ್ರು ನನ್ನ ಸನ್ಮಾನಕ್ಕೆ ಅದೇ ಚೈತ್ರನ ವಿಷಯವೇ ಹೇಳುದು. ಹ್ಮ್ ಮತ್ತೆ ನಿನ್ನ ನೊರಿಸುವ ಭಾಗ್ಯ ಎನಗಿಲ್ಲ ಭಾವ. ನೆನ್ಪಿತ್ತಾ? ಅದೇ ಅದೇ. ಹಂಗ್ ಬರ್. ನಿನ್ನ ಒರಿಸುವ ಭಾಗ್ಯ ಎನಗಿಲ್ಲ ಭಾವ, ನಿನ್ನ ಒರಿಸುವ ಭಾಗ್ಯ ಎನಗಿಲ್ಲ ಭಾವ, ಮುನ್ನ ಮುನ್ನ